ಮಧುಗಿರಿ ತಾಲ್ಲೂಕಿನ ಕೊಡಿಗೇನಹಳ್ಳಿ ಹೋಬಳಿಯಲ್ಲಿ ಭೀಕರ ಅಪಘಾತವೊಂದು ಸಂಭವಿಸಿದೆ. ರಸ್ತೆ ಬದಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಪಾದಚಾರಿಗಳಿಗೆ ದ್ವಿಚಕ್ರ ವಾಹನವೊಂದು ಜೋರಾಗಿ ಡಿಕ್ಕಿ ಹೊಡೆದಿದ್ದು, ಇಬ್ಬರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಅಪಘಾತದ ಬೆನ್ನಲ್ಲೇ ಬೈಕ್ ಸವಾರ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಹೌದು, ಕೊಡಿಗೇನಹಳ್ಳಿ ಹೋಬಳಿಯ ಸೂರನಾಗೇನಹಳ್ಳಿ ಗ್ರಾಮದಲ್ಲಿ ಈ ದುರ್ಘಟನೆ ನಡೆದಿದೆ. ಗ್ರಾಮದಲ್ಲಿ ಭಗೀರಥ ಜಯಂತಿಯ ಅಂಗವಾಗಿ ಹಮ್ಮಿಕೊಂಡಿದ್ದ ರಸಸಂಜೆ ಕಾರ್ಯಕ್ರಮವನ್ನು ನೋಡಲು ಸಾರ್ವಜನಿಕರು ತೆರಳುತ್ತಿದ್ದರು. ಜಯಮಂಗಲಿ ನದಿ ಸಮೀಪದ ಚಿದಂಬರ ಶರ್ಮಾ ಎಂಬುವವರ ಜಮೀನಿನ ಬಳಿ ಪಾದಚಾರಿಗಳು ನಡೆದುಕೊಂಡು ಹೋಗುತ್ತಿದ್ದಾಗ ಎದುರುಗಡೆಯಿಂದ ಬಂದ ದ್ವಿಚಕ್ರ ವಾಹನ ಸವಾರನೊಬ್ಬ ಅತಿವೇಗ ಮತ್ತು ಅಜಾಗರೂಕತೆಯಿಂದ ಪಾದಚಾರಿಗಳಿಗೆ ಗುದ್ದಿದ್ದಾನೆ. ಡಿಕ್ಕಿಯ ರಭಸಕ್ಕೆ 55 ವರ್ಷದ ಗಂಗಾರಾಜು ಬಿನ್ ಚಿಕ್ಕರಪ್ಪ ಎಂಬುವವರ ಎಡಗಾಲು ಮುರಿದಿದ್ದು ತೀವ್ರ ರಕ್ತಸ್ರಾವವಾಗಿದೆ. ಇವರ ಜತೆಯಲ್ಲಿದ್ದ 40 ವರ್ಷದ ಅಂಜನ್ ಮೂರ್ತಿ ಬಿನ್ ನಾರಾಯಣಪ್ಪ ಎಂಬುವವರಿಗೂ ಸಣ್ಣಪುಟ್ಟ ಗಾಯಗಳಾಗಿವೆ. ಇನ್ನು ಅಪಘಾತದ ತಕ್ಷಣವೇ ಗಾಯಾಳುಗಳನ್ನು ರಸ್ತೆಯಲ್ಲೇ ಬಿಟ್ಟು ಬೈಕ್ ಸವಾರ ಅಲ್ಲಿಂದ ಪರಾರಿಯಾಗಿದ್ದಾನೆ. ಪರಾರಿಯಾದ ಸವಾರ ಕಾಳೇನಹಳ್ಳಿ ಗ್ರಾಮದ ಯುವಕ ಇರಬಹುದು ಎಂದು ಸ್ಥಳೀಯ ಪ್ರತ್ಯಕ್ಷದರ್ಶಿಗಳು ಶಂಕಿಸಿದ್ದಾರೆ. ಸ್ಥಳೀಯರು ತಕ್ಷಣವೇ ಗಾಯಾಳುಗಳನ್ನು ಕೊಡಿಗೇನಹಳ್ಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಿದ್ದರು. ಆದರೆ ಗಂಗಾರಾಜು ಅವರ ಸ್ಥಿತಿ ಗಂಭೀರವಾಗಿದ್ದರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಹಿಂದೂಪುರದ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಅಜಾಗರೂಕ ಚಾಲನೆಯೇ ಈ ಘಟನೆಗೆ ಕಾರಣ ಎನ್ನಲಾಗಿದೆ. ಹಬ್ಬದ ಸಂಭ್ರಮದಲ್ಲಿದ್ದ ಗ್ರಾಮದಲ್ಲಿ ಈ ಘಟನೆ ನಡೆದಿರುವುದು ವಿಷಾದನೀಯ. ಗಾಯಾಳನ್ನು ಹಿಂದೂಪುರದ ಖಾಸಗಿ ಆಸ್ಪತ್ರೆಗೆ ರವಾನಿಸಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದ್ದಾರೆ. ಸಮಯ ನಾವು ಡಿಜೆ ನೋಡೋಕ್ಕೆ ಅಂತ ಫಂಕ್ಷನ್ಗೆ ಅಂತ ಹೋಗ್ತಿದ್ವಿ. ಸುರಲ್ಲಿ ನಾವು ಎಡಗಡೆ ಹೋಗ್ತಿದ್ವಿ. ಅವ್ರು ಬಂದ್ಬಿಟ್ಟು ಆ ಕಡೆ ಬರೋರು ಈ ಕಡೆ ಬಂದ್ಬಿಟ್ಟು ಗುದ್ಬಿಟ್ರು. ಸಮಯ ಎಕ್ಸಾಮು ಬಿದ್ದುಬಿಟ್ಟೆ. ನನಗೆ ಜ್ಞಾನ ತಪ್ಪೋಗಿತ್ತು. ಎಡಕಾಲೂ ಎತ್ತಕ್ಕಾಗ್ತಾ ಇಲ್ಲ ಸರ್. ಅವ್ರಿಗೆ ಗಂಗರಾಜಣ್ಣವ್ರಿಗೆ ಪಾಪ ಎಮ್ಕೆ ಎಲ್ಲ ಮೂಳೆ ಎಲ್ಲ ಓಪನ್ ಆಗಿದೆ ಸ್ವಾಮಿ. ಇಷ್ಟು ನನಗೆ ಗೊತ್ತು ಸ್ವಾಮಿ. ಸುಮ್ಮನೆ ಇದು ನಾವು ಶರ್ಮಾ ಸ್ವಾಮಿಯವರು ಮನ ಬಿಟ್ಟು ಸ್ವಲ್ಪ ಮುಂದಕ್ಕೆ ಸ್ವಾಮಿ ಯಾರು ಅಂತ ಗೊತ್ತಿಲ್ಲ ಸ್ವಾಮಿ. ಇದು 2 ವೀಲರ್ ಸ್ವಾಮಿ. ಎಡಕಾಲು ಎತ್ತಕ್ಕಾಗ್ತಾಯಿದೆ ಸ್ವಾಮಿ. ನಡೆಯೋಕ್ಕಾಗಲ್ಲ. ಎಡಕಾಲು ಎದ್ದಿದೆ ಸ್ವಾಮಿ. ನಡ್ಕೊಂಡು ಹೋಗ್ತೀವಿ ಸ್ವಾಮಿ. ನಂಜನ್ ಮೂರ್ತಿ ಸ್ವಾಮಿ. ಗುಟ್ಟೆ ಸ್ವಾಮಿ.